ಕಂಕಣ ಧಾರಣೆಯ ವಿಶೇಷತೆಯ ಬಗ್ಗೆ ಪ್ರೊಫೆಸರ್ ಶಲ್ವಪಿಳ್ಳೈ ಅಯ್ಯಂಗಾರ್ ಅವರು ತಿಳಿಸ್ತಾ ಇದ್ರು. ಯಾವ ರೀತಿ ಅರಮನೆಯಲ್ಲಿ ಕಂಕಣ ಧಾರಣೆಯ ಆ ಪ್ರಕ್ರಿಯೆಗಳು, ಆ ಸಂಪ್ರದಾಯ ನಡೆಯುತ್ತೆ ಅಂತ ಹೇಳಿ ನೀವಾಗಲೇ ವಿವರಿಸ್ತಾ ಇದ್ರಿ. ಬಟ್ ಒಂದಿಷ್ಟು ನಿಯಮಗಳಂತೂ ಇವೆ ಅಂತ ನಾನು ಓದ್ದೆ. ನೀವೇ ಬರೆದಂತಹ ಒಂದು ಆರ್ಟಿಕಲ್ ಅದ್ರಲ್ಲಿ ಓದ್ದೆ. ಒಂದಿಷ್ಟು ನಿಯಮಗಳಿದ್ದಾವೆ ಅರಮನೆಯಿಂದ ಹೊರಗಡೆ ಹೋಗೋ ಹಾಗೆ. ಅದ್ರ ಜೊತೆಗೆ ಒಂದಿಷ್ಟು ಆ ನಿಯಮಗಳು ಏನೇನು ಅಂತ ತಿಳಿಸಬಹುದಾ ಅಂತೇಳಿ. ಮೊದಲನೇದಾಗಿ ಕಂಕಣ ಧಾರಣೆಯನ್ನು ಮಾಡ್ಕೊಂಡ್ಮೇಲೆ ನಮ್ಮ ಅರಸು ಸರ್ ಅವರು ಆವಾಗಲೇ ಹೇಳ್ತಾ ಇದ್ರು, ಹೌದು, ಮೆನ್ಷನ್ ಮಾಡಿ, ನನಗೆ ಏನೇನೋ ಆಸೆಗಳಿದೆ ಅಂತ ನಾನು ಆಸೆಗಳನ್ನೆಲ್ಲ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಅವ್ರು ಆವಾಗಲೇ ಅದನ್ನೆಲ್ಲ ಹೇಳಿದ್ರು. ಹೌದು, ಯಾಕಂದ್ರೆ ನಾನು ಕಂಕಣ ಧಾರಣೆ ಮಾಡಿನೂ ಆಸೆ ಪಟ್ಟರೆ ಪ್ರಯೋಜನ ಇಲ್ವಲ್ಲ. ಸೊ ಹಾಗಾಗಿ ಮೊದಲನೇ ನಿಯಮ ಏನು ಅಂತಂದ್ರೆ ಅರಮನೆಯ ಹೊರಭಾಗಕ್ಕೆ ಹೋಗೋಂಗಿಲ್ಲ ಅವರು. ಕಂಕಣ ಧಾರಣೆ ಆದ ನಂತರ ಅರಮನೆಯ ಹೊರಭಾಗಕ್ಕೆ ಬರೋದಿಲ್ಲ. ಕಂಕಣ ವಿಸರ್ಜನೆ ಮಾಡಿನೇ ವಿಜಯದಶಮಿ ಯಾತ್ರೆಗೆ ಬಂದಿರೋದು. ಇದಕ್ಕೂ ಮುಂಚೆನೆ ನಿನ್ನೆ ಅಂದ್ರೆ ಮಹಾನವಮಿಯ ದಿನ ಕಂಕಣ ವಿಸರ್ಜನೆ ಆಗುತ್ತೆ. ಹಾಗಾಗಿನೇ ಆಚೆಗೆ ಬಂದಿರೋದು. ಇವಾಗ ವಿಜಯದಶಮಿ ಯಾತ್ರೆ ಮಾಡುವಾಗ್ಲೂ ಕೂಡ ನವರಾತ್ರಿ ಆಚರಣೆ ಮುಗಿದಿದ್ರೆ ಮಾತ್ರನೇ ಆಚೆಗೆ ಬರೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಕಂಕಣ ಧಾರಣೆ ಮಾಡಿದಾಗ ಅರಮನೆಯಿಂದ ಹೊರಗಡೆ ಬರೋ ಹಾಗಿಲ್ಲ, ನಂಬರ್ 1. ನಂಬರ್ 2, ಬ್ರಹ್ಮಚರ್ಯವನ್ನ ಅತ್ಯಂತ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಯಾಕೆಂದ್ರೆ ಇಡೀ ನಮ್ಮ ಜೀವನವನ್ನ ಇವಾಗ ಮುಡಿಪಾಗಿರಿಸೋದು ಆ ಚಾಮುಂಡಿಯ ಪೂಜೆಗೆ ಮಾತ್ರನೇ. ಅವಳ ಪೂಜೆನೇ ಮುಖ್ಯ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅವಳ ಪೂಜೆ ಆಗ್ತಾ ಇರುತ್ತೆ. ಸೊ ಅದು ಬಿಟ್ಟು ಬೇರೆ ಏನೂ ಇಲ್ಲ. ಚಂಡಿ ಪಾಠ, ದುರ್ಗಾ ಲಕ್ಷ ಹೋಮ, ಅದೇ ತರ ದುರ್ಗಾ ಲಕ್ಷ ಮಂತ್ರ ಜಪ, ಬೇರೆ ಸುವಾಸಿನಿ ಪೂಜೆ, ಕುಮಾರಿ ಪೂಜೆ, ಇವುಗಳೆಲ್ಲ ನಡೀತಾ ಇರುತ್ತೆ. ದರ್ಬಾರು ಇಷ್ಟರಲ್ಲೇ ಇರ್ಬೇಕು ಅವರು, ಬೇರೆ ಆಚೆಗೆ ಬರೋ ಹಾಗಿಲ್ಲ. ಪಟ್ಟದ ಕತ್ತಿ, ಆಯುಧ ಪೂಜೆ, ಸರಸ್ವತಿ ಪೂಜೆ, ಇದೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲವೂ ಧಾರ್ಮಿಕ ಕಾರ್ಯಕ್ರಮಗಳು. ಹಾಗಾಗಿ ಅವರು ಹೊರಭಾಗಕ್ಕೆ ಬರೋ ಹಾಗಿಲ್ಲ. ಎರಡನೇದು, ನಿಷಿದ್ಧ ಆಹಾರಗಳನ್ನು ಅವರು ಮಾಡೋ ಹಾಗಿಲ್ಲ. ನಾವು ಎರಡನೇದು ಬ್ರಹ್ಮಚರ್ಯವನ್ನು ಹೇಳಿದ್ದೀವಿ. ಮೂರನೇದು ಅಂತ ಇಟ್ಕೋಬಹುದು ನೀವು. ಊಟದಲ್ಲಿ ರಿಸ್ಟ್ರಿಕ್ಷನ್. ಏನು ಊಟ ನಿಷಿದ್ಧ ಆಹಾರ ಅಂತಂದ್ರೆ ಏನು ಅಂತಂದ್ರೆ, ಇವಾಗ ನೀವು ಯಾವುದೋ ಆಹಾರವನ್ನು ತಂದು ಕೊಟ್ಟಿದ್ದನ್ನು ನಾವು ಸ್ವೀಕರಿಸಿ ಊಟ ಮಾಡೋ ಹಾಗಿಲ್ಲ. ಆವತ್ತು ಏನು ಚಾಮುಂಡಿ ತಾಯಿ ಮತ್ತು ದೇವತಾ ಗೃಹದಲ್ಲಿ ಏನು ಪೂಜೆ ಆಗಿ ನಿವೇದನ ಆಗುತ್ತೋ ಅದೇ ಪ್ರಸಾದವನ್ನೇ ಸ್ವೀಕರಿಸಬೇಕು. ಅಲ್ಲೇನೆ ಭಕ್ಷ್ಯ, ಭೋಜ್ಯ, ಲೇಖ್ಯ, ಚೋಷ್ಯ ಅಂತ 6 ವಿಧದ ಊಟಗಳು ಅಲ್ಲೇ ಸಿದ್ಧ ಆಗುತ್ತೆ. ಹಬ್ಬದ ಅಡಿಗೆನೆ ಪ್ರತಿ 9-10 ದಿನಾನೂ ಹಬ್ಬದ ಅಡಿಗೆನೆ ಆಗೋದು. ಅನೇಕ ವಿಧವಾದ ಪಲ್ಯಗಳು, ಕೋಸಂಬರಿಗಳು, ಊಟ, ಸ್ವೀಟು ಎಲ್ಲ ರೆಡಿ ಆಗುತ್ತೆ. ಅದಷ್ಟು ದೇವಿಗೆ ನಿವೇದನ ಆಗ್ತಾ ಇರುತ್ತೆ. ಆ ದೇವಿಗೆ ನಿವೇದನ ಏನಾಗುತ್ತೋ ಪೂಜೆ ಆದಮೇಲೆ ಅದನ್ನೇ ಊಟ ಮಾಡಬೇಕು. ಇದು ಒಂದು ನಿಯಮ. ಸೊ ಇದಾದಮೇಲೆ ಅನಗತ್ಯವಾಗಿ ಮಾತಾಡೋದು, ಅನಗತ್ಯವಾಗಿ ಏನು ಕಾಲಹರಣ ಮಾಡೋದೆಲ್ಲ ಇಲ್ಲ. ಆಮೇಲೆ ಸುಮ್ಮನೆ ಮಲಗಿರೋದು, ಕಾಲಕ್ಕೆ ಇಲ್ಲದೆ ಬರದೇ ಇರೋದು, ಅವು ಮಾಡೋ ಹಾಗಿಲ್ಲ. ಇಲ್ಲಿ ಏನಾಗುತ್ತೆ, ನಮ್ಮ ಅರಸು ಸರ್ ಆವಾಗಲೇ ಹೇಳಿದ್ರು ಈ ಪಾಯಿಂಟಲ್ಲೂ ಒಂದನ್ನು. ಅರಮನೆಯಲ್ಲಿ ಆಶ್ವಯುಜ ಮಾಸದ ಮೊದಲನೇ ದಿನದಿಂದ ಹಿಡಿದು ಈ ಬನ್ನಿ ಪೂಜೆಯವರೆಗೆ ಎಲ್ಲದಕ್ಕೂ ಮುಹೂರ್ತಗಳು ಫಿಕ್ಸ್ ಆಗಿಬಿಡುತ್ತೆ. ಆಯುಧ ಪೂಜೆಗೆ ಒಂದು ಮುಹೂರ್ತ, ಸರಸ್ವತಿ ಪೂಜೆಗೆ ಒಂದು ಮುಹೂರ್ತ, ದರ್ಬಾರ್ಗೆ ಮುಹೂರ್ತ, ಚಂಡಿ ಹೋಮದ ಪೂರ್ಣಾಹುತಿಗೆ ಒಂದು ಮುಹೂರ್ತ, ಕಂಕಣ ವಿಸರ್ಜನೆಗೆ ಒಂದು ಮುಹೂರ್ತ, ಕಂಕಣ ಧಾರಣೆಗೆ ಒಂದು ಮುಹೂರ್ತ, ಹೀಗೆ ಎಲ್ಲದಕ್ಕೂ ಟೈಮ್ ಇದೆ. ಆ ಮುಹೂರ್ತ ಕೊಡುತ್ತಾವೆ. ಸೊ ಅದು ಇಲ್ಲ ಅರಮನೆಯ ಒಳಭಾಗದ ಮುಹೂರ್ತ ಕೊಡೋನು ನಾನಲ್ಲ, ಅರಮನೆಯ ಹೊರಭಾಗದ ಮುಹೂರ್ತ ಕೊಡೋನು ನಾನು. ಸೊ ಇರಲಿ. ಇದಕ್ಕೊಬ್ರು ಅರಮನೆಯ ಜೋಯಿಸರು ಅಂತ ಒಬ್ರು ಇದ್ದಾರೆ. ಅವ್ರದ್ದು ಒಂದು ಪಂಚಾಂಗ ಬರುತ್ತೆ. ವಂಶಪಾರಂಪರ್ಯವಾಗಿ ಅದು ಬರ್ತಾ ಇರುವಂತಹ ಒಂದು ಅರಮನೆ ಪಂಚಾಂಗ ಅಂತಾನೆ ಹೆಸರು. ಅದು ಕೃಷ್ಣ ಜೋಯಿಸರು ಅಂತಿದ್ದಾರೆ. ಅವರ ಮೊಮ್ಮಕ್ಕಳೇ ಇವಾಗಿರುವಂತಹದ್ದು ಶ್ಯಾಮ್ ಜೋಯಿಸ್ ಅಂತ. ಅವರೇ ನಾವು ಕೂಡ ಅದೇ ಪಂಚಾಂಗವನ್ನೇ ಬಳಸೋದು. ಯಾಕೆಂದರೆ ಅದು ಶ್ರೀವೈಷ್ಣವ ಪಂಚಾಂಗ ಮತ್ತು ಮೇಲ್ಕೋಟೆ ಇದಕ್ಕೆಲ್ಲ ಬರುತ್ತೆ, ಮತ್ತು ಒಂಟಿ ಕೊಂಪಲ್ ಪಂಚಾಂಗ, ಇವುಗಳನ್ನ ಇಟ್ಕೊಂಡು ಪ್ರಧಾನವಾಗಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಇದು ಮುಹೂರ್ತಗಳಿರೋದ್ರಿಂದ ಅವರು ಈ ಮುಹೂರ್ತಗಳಲ್ಲೇ ಪೂಜೆಗಳನ್ನು ಮಾಡಬೇಕು. ಪ್ರಮಾದ ಅಂತ ಕರಿತೀವಿ ನಾವು. ಪ್ರಮಾದ ಅಂದರೆ ಸಂಸ್ಕೃತದಲ್ಲಿ ಕಾಲವಲ್ಲದೆ ಇರೋ ಕಾಲಗಳಲ್ಲಿ ಪೂಜೆ ಮಾಡುವಂಥದ್ದು. ಅಂದರೆ ಕಾಲ ತಪ್ಪೋಗಿದೆ ಅಂತ ಇಟ್ಕೊಳ್ಳಿ, ಪ್ರಯೋಜನ ಇಲ್ಲ. ಅಲ್ಲಿ ನೀನೇ ಇವಾಗ ನೀವು ಪೂರ್ತಿ 24/7 ಇದಕ್ಕಾಗಿಯೇ ನೀವು ಬಂದಾದ್ಮೇಲೆ ನೀವು ನಾನು ಬೇರೆ ಕೆಲಸದಲ್ಲಿದ್ದೆ ಅಂತ ಹೇಳೋಕ್ಕೆ ಅವಕಾಶನೇ ಇಲ್ವಲ್ಲ. ಯುವರ್ ಪ್ರಿಯಾರಿಟಿ ಈಸ್ ಪೂಜೆ. ನಿಮ್ಮ ಪ್ರಥಮ ಆದ್ಯ ಕರ್ತವ್ಯವೇ ಪೂಜೆ ಆಗಿರ್ಬೇಕಲ್ಲ. ಅವಾಗ ನೀವು ಮುಹೂರ್ತ ಮಿಸ್ ಮಾಡೋಕ್ಕೆ ಹೆಂಗೆ ಸಾಧ್ಯ? ಬೇರೆ ರಾಜಕಾರಣ ಇಟ್ಕೊಂಡು ಇಲ್ಲಿ ಬಂದು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿನೇ ನಮ್ಮನ್ನು ಭಾಳ ಜನ ಈ ಪ್ರಶ್ನೆಯನ್ನು ಕೇಳಿದ್ರು. ಇದಕ್ಕೆ ಉತ್ತರವಾಗಿ ನಿಮ್ಗೆ ಹೇಳುವಂಥದ್ದು, ಇವಾಗ MP ಆಗಿದಾರಲ್ಲ, ಅವರು ಸಂಸದರಾಗಿದ್ದಾರೆ, ಏನ್ ಮಾಡಬೇಕು? ಅರ್ಜೆಂಟ್ ಆಗ್ತದೆ, ಜನನ ಮುಖ್ಯವಾಗಿ ಅಟೆಂಡ್ ಮಾಡಬೇಕು, ಏನ್ ಮಾಡೋದು? ಇಲ್ಲ, ಇದು ಪ್ರಿಯಾರಿಟಿ ಇವ್ರಿಗಿದೇನೆ. ಇದು ಧಾರ್ಮಿಕ ಆಚರಣೆಗಳೇ ಇವರಿಗೆ ಪ್ರಧಾನತೆ ಇರೋದ್ರಿಂದ ಇವರು ಇದಕ್ಕೆ ಪ್ರಧಾನತೆ ಕೊಡಬೇಕು. ಸೊ ಹೀಗೆ ಕಂಕಣ ಧಾರಣೆ ಆದಮೇಲೆ
ಒಂದು ವೇಳೆ ಸೂತಕ ಬಂತು ಅಂದ್ರೆ ಏನು ಅಂತ. ಕಳೆದ ಬಾರಿ ಅದು ಬಂದಿತ್ತು. ಕಳೆದ ಬಾರಿ ಬಂದಿತ್ತು. ಹೌದು ಅವರು ಮಹಾನವಮಿಯ ಪೂಜೆ ಮಾಡ್ತಾ ಇರುವಾಗಲೇ 2ನೇ ಮಗು ಹುಟ್ಟಿತ್ತು. ಹೌದು. ಮಗು ಹುಟ್ಟಿದೆ ಅನ್ನೋದನ್ನ ಅದು ಈ ಕಾಲದಲ್ಲಿ, ಹಳೆಯ ಕಾಲದಲ್ಲಾದರೆ ತಾಳು ಒಂದು 4 ದಿನ ಬಿಟ್ಕೊಂಡು ಹೋಗಿ ಮೆಸೇಜ್ ತಲುಪಿಸೋಣ ಅಂತ. ಇವಾಗ ಹಂಗಲ್ಲ, ಅವ್ರಿಗೆ ಮಗು ಆಗಿದ್ದರೆ ಅವ್ರಿಗೆ ವಾಟ್ಸಪ್ಪಲ್ಲಿ ತಲುಪೋದ್ರ ಮುಂಚೆನೇ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು. ಹಾಗೆ ಇವತ್ತಿನ ಕಾಲ ಅದು. ಸೊ ಇವಾಗ ಗೊತ್ತಾಗೋಯ್ತಲ್ಲ ಅವಾಗೇನು ಅಂತ. ಸೊ ಕಂಕಣ ಧಾರಣೆ ಮಾಡಿರೋದೇ ಅದಕ್ಕೋಸ್ಕರ. ಕಂಕಣ ಧಾರಣೆಯನ್ನು ಮಾಡಿಕೊಂಡಾಗ ಮೃತಾ ಶೌಚ ಅಂದರೆ ಸತ್ತೋಗಿರುವಂತಹ ಸೂತಕ, ಅದು ಬರಲ್ಲ. ಜನನ ಶೌಚ, ಹುಟ್ಟಿರುವಂತಹ ಶೌಚ ಎರಡೂ ಬರೋದಿಲ್ಲ ಅಂತ ಶಾಸ್ತ್ರ. ಒಂದು ವೇಳೆ ಕಂಕಣವನ್ನು ಬಿಚ್ಚಿಬಿಟ್ರೆ ತಕ್ಷಣ ಎಲ್ಲ ಉಂಟು. ಓಕೆ. ಸೊ ಹೀಗೆ ನಿಯಮಗಳಿರೋದ್ರಿಂದ ಯದುವೀರವರು ಲಾಸ್ಟ್ ಸಲ ಮಹಾರಾಜರು ವಿಜಯದಶಮಿ ಆಚರಣೆಯನ್ನು ಮುಗಿಸಿ ಕಂಕಣ ಧಾರಣವನ್ನು ಬಿಚ್ಚಿದ್ರು. ಆವತ್ತಿಂದ ಸೂತಕ ಆರಂಭ ಅವ್ರಿಗೆ. ಹಾಗೆ ಒಂದು ಪ್ರಸಂಗ ಇದು. ನಿಮಗೆ ಈ ಕಂಕಣ ಧಾರಣೆ ಆದಮೇಲೆ ಅಥವಾ ಕಂಕಣ ಧಾರಣೆ ಆದಾಗ ಆಶೌಚ ಬಂದರೆ ಏನು ಮಾಡಬೇಕು ಅನ್ನುವಂತಹ ನಿರ್ಣಯವನ್ನು ರಾಜ ಒಡೆಯರವರೇ ಮಾಡಿದ್ರು. ಅವ್ರಿಗಂತ ಒಂದು ಪ್ರಸಂಗ ಬಂದಿತ್ತು, ಕಂಕಣ ಧಾರಣೆಯಲ್ಲಿ ಸೂತಕದ ಪ್ರಸಂಗ ಬಂದಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.